ನೀವು ಪ್ರೆಸ್ ಮೀಟ್ ಕರೆದಾಗ್ಲೂ ಕೂಡ ಬೇರೆ ಭಾಷೆಯ ಒಂದು ಪ್ರೆಸ್ ಅವರನ್ನು ಸಹ ಕರೆದಿದ್ರಿ. ಬಟ್ ರಿಲೀಸ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಯಾಕೆ ಮಾತ್ರ? ಅದು ಯಾಕೆ ಕರೆದಿದ್ದು ಅಂದ್ರೆ ನಮ್ಮ ಬ್ಯಾನರ್ ಇಂದ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲಾಗೂ ತಿಳಿಸಿದೀವಿ. ಇದು ಕನ್ನಡ ಒಪ್ಕೊಂಡ್ಮೇಲೆ ಡಿಸ್ಟ್ರಿಬ್ಯೂಷನ್ ಗೆ ಬರ್ಬೋದು ಅವ್ರು. ಓಕೆ ಓಕೆ. ಕನ್ನಡದಲ್ಲಿ ಮಾಡೋದು ನಮ್ದೊಂದು ಬ್ಯಾನರ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗ್ಬೇಕು. ಅದಕ್ಕೆ ಕರ್ದಿದ್ದೀನಿ ಅಷ್ಟೇ. ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ ಈಗ್ಲೇ. ಆಮೇಲಿಂದ ಅವರಾಗೆ ಮಾರ್ಕೆಟಿಂಗ್ ಬಂದಾಗ ನಮಗ್ ಕಂಫರ್ಟ್ ಆದ್ರೆ ನೋಡೋಣ. ಇದು ಅವ್ರಿಗೆ ನಾವು ಸಿನಿಮಾನು ಮಾಡಿಲ್ಲ. ಸಿನಿಮಾ 3 ಭಾಷೆಗೆ ಆಗೋ ತರನೇ ಇದೆ ಕ್ವಾಲಿಟಿ ಅಂತ ನಮ್ಗೆ ಎಲ್ಲ ಕಡೆಯಿಂದ ನಾವು ತಾಟಲ್ಲೇ ಇಟ್ಕೊಂಡ್ ಮಾಡಿದೀವಿ. ಅದ್ ನಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಯ್ತಾ. ನಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರಿಗಾಗುತ್ತೆ. ಕರ್ದಾಗ ನಿಮ್ಗೆ ಯಾವಾಗ ಗೊತ್ತಾಗದ್? ನಿಮ್ಗೆ ಪ್ರೆಸ್ ಮೀಟ್ ಮಾಡಿದ್ಕೆ ನನ್ಗೊಂದ್ ಬ್ಯಾನರ್ ಇದೆ ಅಂತ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ಎಲ್ಲಿ ಗೊತ್ತಾಗುತ್ತೆ? ನೀವು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ. ಅದನ್ನೇ ನಾವು ಅವ್ರಿಗೂ ಮಾಡಿದೀವಿ. ಈಗ ನಿಮ್ಮೊಬ್ಬರಿಗೆ ಮಾಡೋದಲ್ಲ, ಎಲ್ರಿಗೂ ಮಾಡಿದೀವಿ. ನಿಮ್ಗೆ ಇಷ್ಟ ಇದ್ರೆ ನಮ್ ಜೊತೆ ಬಿಸ್ನೆಸ್ ಮಾಡ್ಬೋದು. ಈಗ್ಲೂ ಬರ್ಬೋದು. ಪಿಕ್ಚರ್ ಚೆನ್ನಾಗಿ ನಮ್ ಇವತ್ತಿಗೂ ಬರ್ಬೋದು. ಫಸ್ಟ್ ನಮ್ ಕನ್ನಡ ಆದ್ಮೇಲೆ ಬಿಸ್ನೆಸ್ ಇಂಪ್ರೂವ್ ಮಾಡೋದು. ಅಲ್ಲಿವರೆಗೂ ಮಾಡಲ್ಲ. ಅಲ್ಲಿವರೆಗೂ ಇವತ್ತು ನಾಳೆನೆ ಕೊಡಲ್ಲ. ನಮ್ ಕನ್ನಡ ಆಡಿಯನ್ಸ್ ಏನ್ ಬೇಕಾದ್ರೂ ರಿಸಲ್ಟ್ ಕೊಡ್ಲಿ. ಚೆನ್ನಾಗಾದ್ಮೇಲೆ ಡಬ್ ಮಾಡಿ ಬಿಡ್ತೀವಿ.